ಆಕಾಶಿಗೆ ಹಾಕ್ತೀನಿ, ಅವತ್ತೇಳಿ ನಿಮ್ಗೆ ತೋರಿಸ್ತಾನೆ ನೋಡಿ. ಆಯಿತು ಹಾಕಿದ್ದೀನಿ ನೋಡ್ತೀನಿ ಅಂತ ಅಂದೆ. ನಾನು ಅದನ್ನು ನೋಡಿದೆ. ನೋಡಿ ನಿಜಕ್ಕೂ ಆ ಹಾಡು, ಅಲ್ಲಿನ ಜನ ಸಂತೋಷ ಪಡೋದು ನೋಡಿ, ಆ ತಾಯಿ ಕಣ್ಣೀರು ಹಾಕೋದು ನೋಡಿ ನನ್ನ ಕಣ್ಣಲ್ಲಿ ನೀರು ತಡ್ಕೊಲಿಕ್ಕೆ ಆಗಲಿಲ್ಲ. ಅಷ್ಟು ಅವ್ರ ಇದೇ ಸೊನೆ ಕಣ್ಣ ನೀರು ನನಗೆ ಕಣ್ಣ ನೀರು ಬಂತವ. ಭಾಳ ಅಂದ್ರೆ ಭಾಳ ಖುಷಿ ಆಯಿತು. ಅದು ಹಂಚ್ಕೊಲಿಕ್ಕೆ ಆಗಲಿಲ್ಲ, ಅಷ್ಟು ಆನಂದ ಆಯಿತು. ಅದಕ್ಕೆ ಇದು ಮತ್ತು ಇನ್ನೊಂದು ಖುಷಿ ಏನಂದ್ರೆ ಎಲ್ಲರ ಹಣ್ಮೇಲೆ ಧಾರಾಳವಾಗಿ ವಿಭೂತಿ. ಬಹುತೇಕ ರಾಷ್ಟ್ರಪತಿ ಸ್ಥಾನಕ್ಕೆ ಏರಿದ್ರು ಆ ಜೊತೆಯವ್ರ ಹಣ್ಣಿ ಮೇಲೆ ವಿಭೂತಿ ನೋಡಿದ ಮೇಲೆ ಅದರ ನಂತರ ಹಿಂಗೆ ದೊಡ್ಡ ಕಾರ್ಯಕ್ರಮ ವಿಭೂತಿ ನೋಡಿದ್ರು ಇವ್ರ ಹಣ್ಣಿ ಈ ಕಾಲದಾಗ ಯಾರೂ ಹಂಗೆ ಮೇನ್ ಕಾರ್ಯಕ್ರಮದಾಗ ದೊಡ್ಡ ಇದ್ರಾಗ ಹಿಂಗೆ ವಿಭೂತಿ ಹಚ್ಕೊಳ್ಳೋದು ಭಾಳ ಕಡಿಮೆ ಆಗ್ಯದ. ಅದಕ್ಕೆ ಅಲ್ಲಿ ಇಡೀ ನಾನು ನೋಡಿದ್ದು ಚಿಕ್ಕವನಿದ್ದಾಗ ಉಪರಾಷ್ಟ್ರಪತಿನೇ ಇರಲಿ, ಅವರು ಮುಖ್ಯಮಂತ್ರಿನೇ ಇರಲಿ, ಎಲ್ಲಿದ್ದರೂ ಇಡೀ ಇಂಟರ್ನ್ಯಾಷನಲ್ ಎಲ್ಲೇ ಹೋಗಿ ಎಲ್ಲಿ ಹೋದ್ರೂ ಅವ್ರ ಹಿಂದೆ ಓದ್ತಿರ್ತೀವಿ. ಹಾಗಂತ ಎಂಥ ಕಾಂಪಿಟೇಷನ್ಗೆ ಹೋಗಿ ಅಲಂಕಾರ ಮಾಡ್ಕೊಂಡು ಹೋಗೋರೆ 99% ಇರ್ತಾರೆ. ಆದರೆ ಸರಳವಾಗಿ ಇಷ್ಟು ವಿಭೂತಿ ಹಚ್ಕೊಂಡು ಹೋಗಿದ್ದು ನನಗಿಷ್ಟು ಹೆಮ್ಮೆ ಅನ್ನಿಸ್ತು, ಖುಷಿ ಅನ್ನಿಸ್ತು. ಅದಕ್ಕೆ ಭಾಳ ಅಂಥ ಬಹುತೇಕ ಈ 2024ರ ಆನಂದದ ಕ್ಷಣ ಅನುಭವಿಸಿದ್ದು ಯಾವುದಾದ್ರು ಇದ್ರೆ ಅದು ಶಿವಾನಿ ಅವ್ರದ್ದು. ಆ ಬಸವಣ್ಣನವರು, ಬಸವ ಪಟ್ಟದೇವರು, ಎಲ್ಲ ಗುರುಗಳು ಅವರಿಗೆ ಇನ್ನೂ ಹೆಚ್ಚಿನ ಆಶೀರ್ವಾದ ನೀಡಲಿ, ಇನ್ನೂ ಎತ್ತರ 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 ಬೆಳೀಲಿ, ಮುಂದಿನ ಎಲ್ಲ ಸ್ಪರ್ಧೆಗೆ ವಿಜಯ ಆಗಲಿ ಅಂತ ಸ್ಪರ್ಧೆಗೆಲ್ಲ ವಿಜಯ ಆಗಲಿ ಅಂತ ನಾನು ದಿನ ಲಿಂಗಕ್ಕೆ ಒಂದು ದಳ ಪತ್ರಿಕೆ ಹೆಚ್ಚಿಗೆ ಏರಿಸ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಎಲ್ಲರಿಗೂ ಶುಭ ಹಾರೈಸಿ ಮಾತಾಡ್ತೇನೆ. ಓಂ ಶ್ರೀ ಬಸವಲಿಂಗಾಯ ನಮಃ. ನನಗೆ ಮಾತಾಡಲಿಕ್ಕೆ ಬರಲ್ಲ, ಮತ್ತು ಮಾತು ಎರಡೇ ಮಾತಾಡ್ತೀನಿ ಅಪ್ಪಾಜಿ. ನಮ್ಮ ಇವರ ತ್ರಿಮೂರ್ತಿ ಅಪ್ಪಾಜಿಯವರ ಪಾದಗಳಿಗೆ ಸಾಷ್ಟಾಂಗ ಪ್ರಣಾಮಗಳು. ನಾನು ಒಂದೆರಡು ಮಾತು ಯಾಕೆ ಆಡ್ಲಿದ್ದೀನಿ ಅಂದರೆ, ನನ್ನ ಮಗಳಿಗೆ ಇಷ್ಟೊಂದು ನಾ ಎಲ್ಲ ಬಂದಿದ್ದು ನನ್ನ ಇಲ್ಲಿಂದ ಎಲ್ಲಿನ ಜರ್ನಿ ಇತ್ತಲ್ಲ, ನಾನು ಸಣ್ಣಾಗಿದ್ದು ಅವಾಗಿದ್ದು ನಾ ಎಂದೂ ಮರ್ತಿಲ್ಲ. ದೊಡ್ಡಪ್ಪಾಜಿಯವ್ರದ್ದು, ಆಮೇಲೆ ನಮ್ಮದು ಅಪ್ಪಾಜಿಯವ್ರದ್ದು, ಸಣ್ಣ ಅಪ್ಪಾಜಿಯವ್ರದ್ದು, ನಮ್ಮ ಸ್ವಾಮಿ ಪರಿವಾರದ ಮೇಲೆ ಹೀಗೆ ಅವ್ರದ್ದು ಇರಲ್ಲ ಅಂತ ಹೇಳಿ ಬೇಡ್ಕೋತೀನಿ. ಇನ್ನೊಂದೇನ, ಇವತ್ತು ನಾ ಹಾಕೊಂಡಿನ ಸಾರಿ ಅಲ್ಲಿ ಅಪ್ಪಾಜಿಯವ್ರು ನನಗೆ ಇದು ಮಾಡಿದ್ದು, ನನಗೆ ಎಲ್ಲೋ ಕಲರ್ ಅಂದ್ರೆ ಭಾಳ ಇಷ್ಟ ಅಪ್ಪಾಜಿ. ಅದೇ ಎಲ್ಲೋ ಕಲರೇ, ಮತ್ತು ಇವತ್ತು ನನಗೆ ಎಲ್ಲೋ ಕಲರೇ ಬಂದದಪ್ಪ. ನನಗೆ ಇಷ್ಟು ಖುಷಿ ಆಗ್ಯದ. ನಾ ಎರಡೇ ಕಲರ್ ನಂಗೆ ಇಷ್ಟ, ಆರೆಂಜ್ ನಂಗೆ ಭಗವಾ ಒಂದು, ಅವೆರಡೇ, ನಂಗೆ ಬೇರೆ ಕಲರ್ ಇಷ್ಟ ಇಲ್ಲ. ಅದಕ್ಕೆ ಇವತ್ತು ನಾ ಯಾಕೋ ಹೇಳ್ಬೇಕಂತ ಅಪ್ಪಾಜಿ. ಆಮೇಲೆ ದೊಡ್ಡಪ್ಪಾಜಿ ಹೇಳ್ತಿದ್ರು ನನಗೆ, ನಾ ಇದೇ ಜಾಗದಲ್ಲಿ ಕಲ್ಯಾಣಮ್ಮ ಹರಳೆಯ ಕಲ್ಯಾಣಮ್ಮ ಅಂತ ಒಂದು ರೂಪಕ ಐತಪ್ಪಾಜಿ. ನಾನು ಕಲ್ಯಾಣಮ್ಮ ಆಗಿದ್ದೆ. ತಲೆ ಮೇಲೆ ಬೆಳ್ಳನ ಸೀರೆ ಉಟ್ಕೊಂಡು ಇವು ಪಾದರಕ್ಷೆ ಅದೆಲ್ಲ ಮುಗೀತಪ್ಪಾಜಿ. ರೂಪಕ ಮುಗಿದ ಮೇಲೆ ಅಪ್ಪಾಜಿ ಕರ್ಸಿದ್ರು. ಇದು ಕರೆಕ್ಟ್ ಜನ್ಮದಿಂದೇ ಮಾಡಿದೆ, ಇನ್ನು ಎಲ್ಲಿಂದ ತಂದಿದೆ ಅಪ್ಪಾಜಿ? ಎಲ್ಲರ ಎದುರುಗಡೆ ಹಿಂಗ ಒಂದು ಜೋಕ್ ಮಾಡಿದಾಗ ಅಪ್ಪರು ಎಲ್ಲರೂ ನಗ್ಲಕ್ಕೆ ಸ್ಟಾರ್ಟ್ ಮಾಡಿದ್ರು ಅಪ್ಪಾಜಿ. ನಾನು ತೋರಿಸಿದೆ ಎಲ್ಲಿಂದ ತಂದಿದೆ ಅಂತ ಹೇಳಿ ನೋಡ್ರಿ ಅಪ್ಪಾಜಿ. ಅವಾಗಿಂದ ನೆನಪಾಯ್ತು ನಂಗೆ, ಈ ಅಪ್ಪ ಇಲ್ಲಿಂದ ಏನೋ ಒಂದು ನಂದೇನೋ ದೊಡ್ಡ ಸಂಬಂಧ ಇದೆ ಅಪ್ಪಾಜಿ. ಅದಕ್ಕೆ ನಾನು ಫಸ್ಟ್ ಇಲ್ಲಿಂದೇ ಸ್ಟಾರ್ಟ್ ಆಗ್ಲತ್ತದ ಎಲ್ಲ. ನಾನು ಇಲ್ಲಿಂದ ಸ್ಟಾರ್ಟ್ ಆಗಿ ಮತ್ತು ಕೊನೆಗೆ ಅಲ್ಲಿ ಎಲ್ಲಿ ಮುಟ್ಬೇಕು ಅಲ್ಲೇ ಮುಟ್ಲತ್ತದ. ನನಗೆ ಅದನ್ನು ಭಾಳ ಖುಷಿ ಆಗ್ಯದ. ಹಿಂಗೆ ನಮ್ದು ಈ ಬಾಲ್ಕಿ ಮಠದಿಂದ ನನಗೆ ಯಾವಾಗಲೂ ಇಲ್ಲಿಂದ ಏನೋ ಒಂದು ಆಶೀರ್ವಾದ ಎಲ್ಲ ಹಿಂಗೆ ನನಗೆ ಶಾಶ್ವತವಾಗಿ ನಾನು ಸಾಯತನ ಇರಲಿ ಅಂತೇಳಿ ಅಪ್ಪಾಜಿ ಪಾದಗಳಿಗೆ ಕೇಳ್ಕೊತೀನಿ. ಸಾಕಿಷ್ಟೇ ನಾನು ಮಾತಾಡ್ತೀನಿ. ಶಿವದಾಸ್ ಸ್ವಾಮಿ, ಪೂಜ್ಯ ದೊಡ್ಡಪ್ಪಾಜಿ, ಅದೇ ರೀತಿ ಸಾಷ್ಟಾಂಗ ಶರಣ
ಭಾಲ್ಕಿ ಮಠ ಅಂದ್ರೆ ನಮ್ಮ ಕವಿತಾ ಅವರಿಗೆ ಭಾಳ ಅಭಿಮಾನ, ಭಾಳ ಭಕ್ತಿ, ಭಾಳ ಹೇಳ್ತಾ ಇರ್ತಾರೆ. ಕಾರಣ ಇವಾಗ ಬರೋದು ಕೂಡ ಅದೇ ಚರ್ಚೆ. ಅದೇ ಭಕ್ತಿ ನಮಗೆ ಮೊಟ್ಟ ಮೊದಲಿನ ಆಶೀರ್ವಾದ ಇಲ್ಲಿಂದೇ ಸಿಗ್ತಾ ಇದೆ. ಲಾಸ್ಟ್ ಟೈಮು ಆಶೀರ್ವಾದ ಅಪ್ಪವ್ರು ಮಾಡಿದ ಮೇಲೆ, ಇಂಡಿಯನ್ ಐಡಲ್ ಹೋಗಿ ಬಂದ್ಮೇಲೆ ಆಶೀರ್ವಾದ ಮಾಡಿದ ಮೇಲೆ ಸಿನಿಮಾದಲ್ಲಿ 2 ಹಾಡು ಸಿಕ್ಕು ಅವ್ರಿಗೆ. ಅವು ಹಾಡೋದು ಭಾಳ ಸೂಪರ್ ಹಿಟ್ ಅದು. ಅಲ್ಲಿ ಬೆಂಗಳೂರಿನಲ್ಲಿ ಭಾಳಷ್ಟು ಹೆಸರಾಯಿತು. ಬಹಳಷ್ಟು ಮ್ಯೂಸಿಕ್ ಡೈರೆಕ್ಟರ್ ಎಲ್ಲ ಕಾಲ್ ಮಾಡ್ತಾ ಇರ್ತಾರೆ, ನಮ್ಮ ಸಲುವಾಗಿ ಹಾಡಾಡಬೇಕು, ನಮ್ಮ ಸಲುವಾಗಿ ಅದು ನಾವು ನನಗೆ ಪಕ್ಕ ನೆನಪದ. ಇಲ್ಲಿಂದ ಆಶೀರ್ವಾದ ತಗೊಂಡು ಹೋಗಿದ್ಮೇಲೆ ಅದು ಶಕ್ತಿ ಆಗಿದೆ, ಅನುಭವ ನೋಡಿವಿ. ಅದೇ ರೀತಿ ನಿನ್ನೆ ಬೆಂಗಳೂರಿಂದ ಬಂದು 2 ದಿವಸ ನಮಗೆ ಹೋಗಿ ಎಲ್ಲ 2-3 ತಿಂಗಳು ಅಲ್ಲೇ ಇರಬೇಕು. ಅಪ್ಪಾಜಿ ಬೆಂಗಳೂರಲ್ಲಿ ಶೂಟಿಂಗ್ ನಡೀತಾ ಇತ್ತು, ಬೇರೆ ಶೂಟಿಂಗ್ ನಡೀತಾ ಇತ್ತು. ಕಡಿತಾನ ಕೊಡಿತಾನ ಎಲ್ಲಿ ತನ ಹೋಗ್ತಾನೆ ಅಲ್ಲೇ ಅವತ್ತು ಶೂಟಿಂಗ್ ದಿವಸ ಅನುಶ್ರೀ ಮೇಡಮ್ ಅವರು ಬೀದರ ಶರಣನಾಡದಿಂದ ಶಿವಶರಣ ಬಂದಿರ್ತಕ್ಕಂಥ ನಮಗೆ ಫ್ಯಾಮಿಲಿ ಬಂದಿದೆ ಅಂತ ಅನುಭವ ನಮ್ಗೆ ಆಗ್ತದೆ ಅಂತ ಅವತ್ತೂ ನಿಮ್ಗೆ ನೆನಪು ಬಂತು ಅಪ್ಪಾಜಿ ಅವರೇ. ಅದೇ ರೀತಿ ಮೊಟ್ಟ ಮೊದಲಿಗೆ ಒಂದು ಆಶೀರ್ವಾದ ಸಿಕ್ಕಿದೆ ಮಗಳಿಗೆ. ಇದೇ ರೀತಿ ನಿಮ್ಮ ಆಶೀರ್ವಾದ, ಪೂಜ್ಯರ ಆಶೀರ್ವಾದ ನಮ್ಮ ಮಗಳಿನ ಮೇಲೆ, ನಮ್ಮ ಪರಿವಾರ ಮೇಲೆ ಸದಾ ಇದೆ ಅಂತ ಕೇಳ್ಕೊತೀನಿ. ನಮ್ಮ ತಮಗೆ ಅನಂತ ಶರಣ. ಇಲ್ಲಿವರೆಗೆ ಅಪ್ಪವ್ರ ಆಶೀರ್ವಚನ ಕೇಳಿದ್ರಿ. ಅವರು ಸತಿಪತಿ ಕವಿತಾ ಶಿವದಾಸ್ ಸ್ವಾಮಿಯವರು, ಅವರು ಹೃದಯದಿಂದ ಅದು ಏನದ ಮನಸ್ಸು ಬಿಚ್ಚಿ ಅವ್ರದ್ದೆಲ್ಲನೂ ಇಲ್ಲದೆ ಅವ್ರದ್ದು ಆರಂಭ ಸಣ್ಣವ್ರು ಹಿಡ್ಕೊಂಡು ನಾವೆಲ್ಲ ನೋಡಿದ್ದೀವಿ. ಕವಿತವರು ಅವರಂತೂ ಮಠದ ಮ್ಯಾಗ ಸಣ್ಣಂದೇ ಹಿಡಿದು ಪಂಚ ಪ್ರಾಣ. ಮತ್ತು ಶಿವದಾಸ್ ಸ್ವಾಮಿಯವರು ಇಬ್ಬರು ಸತಿಪತಿಗಳಾಗಿ ಮ್ಯಾಗ ಮತ್ತಿಷ್ಟು ಆ ಭಕ್ತಿಯನ್ನು ಅವ್ರು ಸದಾ ಮಠದ ಮೇಲೆ ಇಟ್ಕೊಂಡಿದ್ದಾರೆ. ಆ ಭಕ್ತಿದಿಂದ ಮಕ್ಕಳೆಲ್ಲ ಇವತ್ತು ಅವ್ರ ಪರಿವಾರ ಸಂಗೀತಮಯ ಅದ ಅಂತ. ಶಿವಾನಿ ಶಿವದಾಸ್ ಸ್ವಾಮಿಯವರು ಅಪ್ಪವರು ಆಶೀರ್ವಾದ ಮಾಡಿದ್ದಾರೆ. ಅವಳು ಸಲುವಾಗಿ ನಾವು ದಿನಾ ಪೂಜೆದಲ್ಲಿ ಮತ್ತು ಆಕಿನ ಸಲುವಾಗೇ ನಾವು ಪೂಜೆ ಪತ್ರಿ ಏರಿಸುವ ಮೂಲಕ ಆಕಿನ ವಿಜಯ ಆಗಲಿ ಅಂತಕ್ಕಂಥ ಆಶೀರ್ವಾದ ಮಾಡಿದ್ದಾರೆ. ಈಗ ಕೊನೆಯದ ಅವಳ ಗಾಯ